ಪೊಲೀಸ್ ಕಮಿಷನರ್ ಆಗಿದ್ದಂತಹ ಸಮಯದ ಬಗ್ಗೆ ಮಾತುಕತೆಯನ್ನು ನಡೆಸ್ತಾ ಇದ್ವಿ. ಪ್ರಮುಖವಾಗಿ ಆ ಸಮಯದಲ್ಲಿ ನಡೆದಂತಹ ಒಂದು ಘಟನೆ ಕೋವಿಡ್. ಹೇಗೆ ಮ್ಯಾನೇಜ್ ಮಾಡಿದ್ರಿ ಸರ್ ಅವಾಗ? ಕೋವಿಡ್ ಮೀಟಿಂಗ್ ಮಾಡಿದ್ರೆ ನಮ್ಮ ಮುಖ್ಯಮಂತ್ರಿ, ನಾನು ಮೀಟಿಂಗೇ ಹೋಗಿಲ್ಲ. ಆಮೇಲೆ ಫೋನ್ ಮಾಡಿಬಿಟ್ಟು ಸಿಟ್ಟು ಮಾಡಿದ್ರು, ಯಾಕ್ರಿ ಬಂದಿಲ್ಲ ಕೋವಿಡ್ ಮೀಟಿಂಗ್? ನಾನು ಸರ್ ಹೆಲ್ತ್ ಡಿಪಾರ್ಟ್ಮೆಂಟ್ ವಿಷಯಕ್ಕೆ ನಾನು ಯಾಕೆ ಬರಬೇಕು, ನಾನು DCP ಇಲ್ಲ ಅದು ದೊಡ್ಡದಾಗ್ತಾ ಇದೆ ಅಂತ. ಓಕೆ. ಆಮೇಲೆ ಗೃಹ ಸಚಿವರು ಮೀಟಿಂಗ್ ತೊಗೊಂಡು ಹೇಳಿದ್ರು, ಇದು ಭಾರಿ ದೊಡ್ಡದಾಗತ್ತೆ, ಪ್ಲೇಗ್ ಥರ ಹೋಗ್ಬಿಡುತ್ತೆ, ಇಲ್ಲಿಗೆ ಶವಗಳು ತೆಗಿಯೋರು ಜನ ಇರಲ್ಲ, ಪೊಲೀಸ್ ಇಲಾಖೆ ಒಂದೇ ಯಾವಾಗ. ಮತ್ತು ನಮಗೆ ಸಿಕ್ಕಿದ ಸಮಯನ ತುಂಬ ಕಮ್ಮಿ. ಹೌದು. ಒಂದು ಮಾರ್ಚ್ 21-22ಕ್ಕೆ ಪ್ರಧಾನಿಯವರು ಒಂದು ಟೆಸ್ಟ್ ಮಾಡ್ತಾರೆ, ಒಂದು ದಿನದ ವಾಲಂಟ್ರಿ ಬಂದ್ ಅಂತ. ಓಕೆ. ನಾವು ಒಂದು ದಿನ ಬೆಂಗಳೂರು ಸಿಟಿ ಬಂದ್ ಮಾಡಬೇಕು ಅಂದರೆ ಎಲ್ಲ DCPಗಳಿಗೆಲ್ಲ ಕರೆಸಿ ಮಾಡಿ ಪ್ರಿಪ್ರೇಷನ್ ತಯಾರು ಮಾಡಿ ಇಲ್ಲಿ ಲಾಕ್ಡೌನ್ ಅನ್ನೋ ಪದಾನೇ ನಮಗೆ ಗೊತ್ತಿರಲಿಲ್ಲ. ಸೊ ಈ ಲಾಕ್ಡೌನ್ ಎನ್ಫೋರ್ಸ್ ಮಾಡಬೇಕು ಅಂದರೆ ಅದು ಗೊತ್ತಿಲ್ಲ ಯಾವತ್ತುವರೆಗೂ ಇರುತ್ತೆ ಲಾಕ್ಡೌನ್. ಅದು ದೇಶಾದ್ಯಂತ ಲಾಕ್ಡೌನ್. ಮತ್ತು ಬೆಂಗಳೂರಲ್ಲಿ ಎಲ್ಲ ಬುದ್ಧಿಜೀವಿಗಳ ತಾಣ ಇದು. ಇಂಥ ದೊಡ್ಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇದೆ, ಕೋಟ್ಯಾಂತರ ರೂಪಾಯಿ ಸಾಫ್ಟ್ವೇರ್ ಹೋಗುತ್ತೆ ಇಲ್ಲಿಂದ. ದೇಶದ ಬೊಕ್ಕಸ ತುಂಬುವಂಥ ಸ್ಥಳ ಬೆಂಗಳೂರು. ಹೆಂಗೆ ಇವ್ರಿಗೆ ಮುಚ್ಚಕ್ಕಾಗತ್ತೆ? ಮಲಗಿಸ್ಬೋದು ಹೊರತು ಸಾಯಿಸೋಕ್ಕಾಗಲ್ಲ ಬೆಂಗಳೂರು ಸಿಟಿಗೆ. ಸೊ ಅಂಥದ್ರಲ್ಲಿ ಲಾಕ್ಡೌನ್ ಅನೌನ್ಸ್ ಆಗಿದ್ದು ಪ್ರಧಾನಿಯವರು ಹೇಳಿದ್ರಲ್ಲ 50 ರಾತ್ರಿ 12. ಸೊ ಪ್ರಧಾನಿ ಅಡ್ರೆಸ್ ಆಯ್ತಲ್ಲ 8:45 8 ಗಂಟೆಗೆ ಆಯಿತು. ತುರ್ತಾಗಿ ಅವತ್ತು ರಾತ್ರಿನೇ ನಾನು DGP ಸಾಹೇಬ್ರಿಗೆ ಚೇಂಬರ್ಗೆ ಹೋಗಿ, ಪ್ರವೀಣ್ ಸೂದ್ ಅವರು DGP ಇದ್ದರು, ದೆನ್ ADG ಇಂಟೆಲಿಜೆನ್ಸ್ ಕಮಲ್ ಪಂತ್ ತಲೆಗೆ, ದೆನ್ ದಯಾನಂದ್ ವಾಸ್ ಇನ್ CID ಆ್ಯಂಡ್ ಪ್ರತಾಪ್ ರೆಡ್ಡಿ ವಾಸ್ CLM ಕಮ್ಯುನಿಕೇಷನ್ ಲಾಜಿಸ್ಟಿಕ್ಸಲ್ಲಿ ಅಲ್ಲಿಗೆ. ಆ್ಯಂಡ್ ದೆನ್ ಹೇಮಂತ್ ನಿಂಬಾಳ್ಕರ್ ನನ್ನ ಹತ್ರ ಅಡಿಷನಲ್ ಕಮಿಷನರ್ ಆಗಿದ್ದು. ಹೋಗಿ ಹೊರಳಿದ, ಭಾಸ್ಕರ್ ನನ್ನ ಹತ್ರ ಟೈಮ್ ಇಲ್ಲಪ್ಪ, ಪಾಸ್ಗಳು ಕೊಡಬೇಕು, ನಾಳೆ ಅಪರಾಧ ರಾತ್ರಿಯಿಂದ ಬಂದಾಗ ಬಸ್ಗಳು ಬೇರೆ ಬರ್ತಾಯಿದೆ ಹೊರಗಡೆಯಿಂದ, ಆ ಜನ ಹೋಗಬೇಕು, ಮತ್ತು ಊಟದ ವ್ಯವಸ್ಥೆ ಆಗಬೇಕು, ಜಿನ್ಸಿ ವ್ಯವಸ್ಥೆ ಆಗಬೇಕು, ಮತ್ತು IAS ಅಲ್ಲಿ ಕೂಡ ಸುಮಾರು ಕಮಿಟೀಸ್ ಎಲ್ಲ ಕೆಲವರು ರಾತ್ರಿ ವಿಜಯ ಭಾಸ್ಕರ್ ಅವರು ನಮ್ಮ ಚೀಫ್ ಸೆಕ್ರೆಟರಿ ಅವರು. ಓಕೆ. ಸೊ ಅವತ್ತು ರಾತ್ರಿ ಫುಲ್ ನಮಗೆ ನಿದ್ದೆ ಇಲ್ಲ. ಅವತ್ತು ನಾನು ರಾತ್ರಿ ಇವರೆಲ್ಲ ಮೀಟಿಂಗ್ ಆದ ನಂತರ ರಾತ್ರಿ 2 ಗಂಟೆಗೆ ಎಲ್ಲ DCPಗಳ ಮೀಟಿಂಗ್ ಕರೆದೆ. ಎಲ್ಲ DCPಗಳ ಮೀಟಿಂಗ್ ನಮ್ಮ ನಿಂಬಾಳ್ಕರ್ನ ಅಡ್ಮಿನಿಸ್ಟ್ರೇಷನ್ ಅಡಿಷನಲ್ ಕಮಿಷನರ್ ಆಗಿ ನಿಂಬಾಳ್ಕರ್ ರಾತ್ರಿ 2 ಗಂಟೆಗೆ ಎಲ್ಲ DCPಗಳು ಕರೆಯಪ್ಪ ಅಂತ. ನಮ್ಮಲ್ಲೆಲ್ಲ ರಾತ್ರಿ ಅವೆಲ್ಲ ಏನಿಲ್ಲ, ಬಾದ್ರೆ ಬರಬೇಕಷ್ಟೇ. ಎಲ್ಲರಿಗೂ ಕಾರ್ ಕೊಟ್ಟಿದ್ದೀವಿ, ಡ್ರೈವರ್ ಕೊಟ್ಟಿದ್ದೀವಿ, ನಾವು ಕೇಳೋ ಅಷ್ಟೇ. ರಾತ್ರಿ 2 ಗಂಟೆಗೆ ಬೆಳಗ್ಗೆ 5 ಗಂಟೆಯಿಂದ ಲಾಕ್ಡೌನ್ ಶುರು ಮಾಡಬೇಕು, ಮತ್ತು ಪಾಸ್. ಸೊ ಅಲ್ಲೇ ಒಂದು ಗ್ರೂಪ್ ಮಾಡಿದೆ, ಇನ್ನು ಒಂದು ಅರ್ಧ ಗಂಟೆ ಒಳಗೆ ಪಾಸ್ ಡಿಸೈನ್ ಆಗಬೇಕು. ಸೋಮೆಂದು ವಾಸ್ ಮೈ DCP ಅಡಿಷನಲ್ CP ವೆಸ್ಟ್, ಮತ್ತು ಈಸ್ಟ್ಗೆ ಇವರು ದಟ್ ಮುರುಗನ್. ಓಕೆ. ಆ್ಯಂಡ್ ಅಡ್ಮಿನಿಸ್ಟ್ರೇಷನಲ್ಲಿ ಇನ್ಚಾರ್ಜ್ ಇವರು 3 ಜನ ಕೂತ್ಕೊಳ್ಳಿ, ಯಾರು DCP ಮತ್ತು ಇನ್ನೊಬ್ಬ DCP ಎಲ್ಲಿ ಪ್ರಿಂಟ್ ಮಾಡ್ತಾರೆ, ಯಾರು ಡಿಸೈನರ್ ಯಾರಿದ್ದಾರೆ ಅಂತ, ಇಷ್ಟು ಕೆಲಸ ನಾನು ನಿಮಗೆ 1.5 hours ಟೈಮ್ ಕೊಡ್ತೀನಂತ. ಆ್ಯಂಡ್ ಯುವರ್ ಟೈಮ್ ಸ್ಟಾರ್ಟ್ಸ್ ನಾವ್ ಅಂದ. ಅಷ್ಟರೊಳಗೆ ನಾನು ಕುತ್ಕೊಂಡು ಏನೇನು ಪಾಯಿಂಟ್ ಮಾಡಬೇಕು, ನಾಳೆ ಬೆಳಗ್ಗೆ ಏನು ಮಾಡಬೇಕು ಇತ್ಯಾದಿಗಳು ನಾನು ನಮ್ಮ DCP CR ಜೊತೆ ಸಪ್ರೇಟ್ ಮೀಟಿಂಗ್. ಸೊ 1 hour ಒಳಗೆ ಪಾಸ್ದು ಡಿಸೈನ್ ಆಯಿತು, ರಾತ್ರಿ ಯಾರಿಗೂ ಎಬ್ಸಿ ಆಯಿತು, ಅದರದ್ದು DTPನೂ ಆಯಿತು ಅವ್ರದಕ್ಕೆ, ಮತ್ತು ಕಾಟನ್ಪೇಟೆಯಲ್ಲಿ ಪಾಸ್ ಪ್ರಿಂಟ್ ಮಾಡೋದು. ಸೊ ಬೈ 5:30 in the morning ಪಾಸ್ಗಳು ರೆಡಿ ಆಗೋಯ್ತು ನಮಗೆ. ಆಮೇಲೆ ಯಾರಿಗೂ ಪಾಸ್ಗಳು ಕೊಡಬೇಕು ಅಂತ ಕೆಲವರು ಇಲ್ಲ ಸರ್, ಭಾಳ ಜವಾಬ್ದಾರಿ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರು, ಇಲ್ಲ ಪಾಸ್ ಅಲ್ಲ ಬರೀ ಪೊಲೀಸ್ ಕಮಿಷನರ್ ಆಫೀಸಿಂದ ಕೊಡಬೇಕು ಅಂತ. ನಾನು ಹೇಳಿದೆ, ನಾನು ಪಾಸ್ ಕೊಡೋ ಕೆಲಸ ಶುರು ಮಾಡಿದ್ರೆ ಬರೀ ಪಾಸ್ ಕೊಡೋ ಕೆಲಸ ಆಗುತ್ತೆ, ಆಯಾ DCP ಇದಾರಲ್ಲ ಅವನ ಏರಿಯಾ. ಸೊ ಐ ಟುಕ್ ಅ ಡಿಸಿಷನ್ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಇದೆಲ್ಲ ಡಿಸೆಂಟ್ರಲೈಸ್ ಮಾಡಿಬಿಡು. ಫಸ್ಟ್ ಲೆವೆಲಲ್ಲಿ ಆಯಾ DCP ಆ ಏರಿಯಾ ಒಳಗೆ ಪೊಲೀಸ್ ಕಮಿಷನರ್ ಇದ್ದಂಗೆ, ಆಯಾ ACP ಅವನ ಏರಿಯಾ ಒಳಗೆ ಒಂದು ಪೊಲೀಸ್ ಕಮಿಷನರ್ ಇದ್ದಂಗೆ, ಆಯಾ ಪೊಲೀಸ್ ಇನ್ಸ್ಪೆಕ್ಟರ್ ಅವನ ಏರಿಯಾ ಪೊಲೀಸ್ ಕಮಿಷನರ್. ಸೊ ಪೊಲೀಸ್ ಕಮಿಷನರ್ ಪವರ್ಸ್ ಇನ್ಸ್ಪೆಕ್ಟರ್ ತನಕ ನಾನು ಕೊಟ್ಬಿಟ್ಟಿದ್ದೆ. ನಿನ್ನ ಏರಿಯಾ ಒಳಗೆ ಏನು ನಾನು ಕೇಳೋ ಅವಶ್ಯಕತೆ ಇಲ್ಲ, ಲಾಕ್ಡೌನ್ ಎನ್ಫೋರ್ಸ್ ಆಗಬೇಕು, ಪಾಸ್ಗಳು ಕೊಡೋದು ನಿಮಗೆ. ಸೊ ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ ಮಾಡಿದ್ರಿಂದ ಜವಾಬ್ದಾರಿ ಕೂಡ ಡಿಸೆಂಟ್ರಲೈಸ್ ಆಗೋಯ್ತು. ಎಲ್ಲ ಯಾರು ನನ್ನ ಕಡೆ ಬೊಟ್ಟು ತೋರ್ಸೋಕ್ಕಿಲ್ಲ, CP ಸಾಹೇಬ್ರ ಹತ್ರ ಹೋಗಿ ನಮ್ಗೆ ಗೊತ್ತಿಲ್ಲ ಅಂತ ಯಾರು ಹೇಳೋಲ್ಲ.
ನಾನು ಯಾರೋ ಸಿ ಪಿ ಆಫೀಸ್ಗೆ ಕಳಿಸಿದ್ರು ಅಂದರೆ ದಿಸ್ ಮೀನ್ಸ್ ಯು ಆರ್ ಎ ನಲಾಯಕ್, ಓಕೆ. ನಿಮ್ಮಲ್ಲೇ ನಡಿಬೇಕು ಅಂತ. ಯಾರು ಜನರಿಗೆ ತೊಂದರೆ ಕಷ್ಟ ಇದ್ರೂ ನಿಮ್ಗೆ ಏನು ಬೇಕು ಅದಕ್ಕೆ ಫೋನ್ ಮಾಡಿ ಹೊರತು ಜನರಿಗೆ ನನ್ನ ಕಡೆ ಕಳಿಸೋದು ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ಲ ಅಂತ ಹೇಳಬಾರ್ದು. ಅವ್ರಿಗೂ ಅಲ್ಲ, ನಾನು ಹೇಳಿದೆ ನೀನು ಬಸವನಗುಡಿ ಪೊಲೀಸ್ ಕಮಿಷನರ್, ಜಯನಗರ ಬಾನಸವಾಡಿ ಪೊಲೀಸ್ ಕಮಿಷನರ್ ನೀನೇ. ಏನೇನು ಡಿಸಿಷನ್ ತಗೊಳ್ಳಿ, ಕೆಲವರು ಏನೇ ತಪ್ಪು ಡಿಸಿಷನ್ ತಗೊಂಡ್ರೂ ಚಿಂತೆ ಇಲ್ಲ, ಅದಕ್ಕೆ ನಾನು ಐ ಆಮ್ ದೇರ್ ಟು ಡಿಫೆಂಡ್ ಯು. ಆ ಧೈರ್ಯ ಕೊಡಬೇಕು. ಯು ಶುಡ್ ಗಿವ್ ಕಾನ್ಫಿಡೆನ್ಸ್ ದಟ್ ಅವ್ನು ತಪ್ಪು ಮಾಡಿದ್ರೂ ಅವ್ನ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಹಂಗೆ ಯಾಕೆ ಮಾಡಿಬಿಟ್ಟು ಹಿಂಗೆ ಯಾಕೆ ಮಾಡಿಬಿಟ್ಟು ನನ್ನ ಮರ್ಯಾದೆ ಹೊಟ್ಟೋಯ್ತು ಸಸ್ಪೆಂಡ್ ಮಾಡಲ್ಲ. ಕೆಲವರೆಲ್ಲ ಕೆಲವು ದೊಡ್ಡ ತಪ್ಪು ಮಾಡಿದ್ರು, ಕೆಲವರು ಉದ್ದೇಶಪೂರ್ವಕವೋ ಮಾಡಿದ್ರು, ಕೆಲವರು ಗೊತ್ತಿಲ್ಲದಾಗ ಮಾಡಿದ್ರು. ಬಟ್ ಐ ಹ್ಯಾಡ್ ಟು ಅಬ್ಸರ್ವ್ ಇಟ್. ಅದು ಪನಿಷ್ಮೆಂಟ್ ಕೊಡೋ ಟೈಮ್ ಅಲ್ಲ ಅದು. ಸಿಟಿ ಹ್ಯಾಡ್ ಟು ಬಿ ರನ್. ಸೊ ಅದು ಮಾಡಿರೋದ್ರಿಂದ, ಮತ್ತು ಅದಲ್ಲದೆ ಇದು ಜೂರಿಸ್ಡಿಕ್ಷನ್ ಅಲ್ಲದೆ ನನ್ನ DCP ದಿವ್ಯಾ ಸಾರಾ ಥಾಮಸ್ ಇದ್ಲು. ಅವಳ ಕೆಲಸ ಏನಂದರೆ ಎಂಟೈರ್ APMC ಚಾಲೂ ಇಟ್ಟಿರಬೇಕು, ಹಳ್ಳಿಗಳಿಂದ APMCಗೆ ಬರಬೇಕು, ಮತ್ತು ಟ್ರಕ್ಸ್ ಹೋಗುವಂಥದ್ದು ಆ ವ್ಯವಹಾರಗಳು ನಡೀಲೇಬೇಕು. ಮತ್ತು DCP CRಗಳಿಗೆಲ್ಲ ಹೇಳಿದೆ ಈ ಬಾಕ್ಸ್ ರೆಡಿ ಮಾಡಿಸೋದು ನಿಮ್ಮ ಕೆಲಸ. ಸಿಟಿ ಮೂರು ಭಾಗ ಯಾರು ಮಾಡಿಲ್ಲ ಅವ್ರ ಮೇಲೆ ಇದು ಅವಾಗ ಇದಿತ್ತಲ್ಲ ಕಾನೂನು, ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಸ್ಬೇಕು ಅಂತ. ಮಾಡಿಲ್ಲ ಕೇಸ್ ರಿಜಿಸ್ಟರ್, ಸುಮ್ಮನೆ ಗಲಾಟೆ ಮಾಡ್ತೀವಿ ಅಂತ. ಸೊ ದೆನ್ ಕ್ರಮೇಣಾಗೆ ಎಲ್ಲ ಕಡೆ ಎಲ್ಲ ಮುಚ್ಚೋಕ್ಕೆ ಶುರು ಆಯ್ತಲ್ಲ. ಸೊ ಎಲ್ಲ ಪೊಲೀಸ್ ಸ್ಟೇಷನ್ ಕೂಡ ಬ್ರೇಕ್ಫಾಸ್ಟ್, ಲಂಚ್ ಆ್ಯಂಡ್ ಡಿನ್ನರ್ ಜನಸಾಮಾನ್ಯರಿಗೆ. ದೆನ್ ಸಿಬ್ಬಂದಿಗೆ ಒಳ್ಳೆ ಊಟದ ವ್ಯವಸ್ಥೆ, ಹೋಟೆಲ್, ಮತ್ತು ಮಹಿಳೆಯರಿಗೆ ಹೋಟೆಲ್ ವ್ಯವಸ್ಥೆ ಅವ್ರಿಗೆ ಮಾಡಿದ್ವಿ. ಡೇ ಆ್ಯಂಡ್ ನೈಟ್ ಕೆಲಸ ಮಾಡಬೇಕಿತ್ತಲ್ಲ. ಸೊ ದೆನ್ CRಲಿಂದ ನಾವು ನಮ್ಮ ಹತ್ರ 75 ಶ್ವಾನಗಳಿತ್ತು. ಸೊ ನನ್ನ DCP ಏನು ಹೇಳಿದ್ದು, ಸರ್ ನೀವು ಹ್ಞೂ ಅಂತ ಹೇಳಿದೆ, ಬೇಕಾದ್ರೆ 2000 ಶ್ವಾನಗಳಿಗೂ ನಾನು ಅಡುಗೆ ಮಾಡಿಸ್ತೀನಂತ. ಸೊ ನಾವು ಬಿಡಾಡಿ ನಾಯಿಗಳಿಗೆ, ಬಿಡಾಡಿ ಕುದುರೆಗಳಿಗೆ, ಬಿಡಾಡಿ ದನಗಳಿಗೆ, ಪಕ್ಷಿಗಳಿಗೆ ಎಲ್ರಿಗೂ ಊಟ. ಮತ್ತು ಜನರಿಗಂತೂ ನಾವು ಕೊಟ್ಟೇವೆ. ಎಷ್ಟು ಜನ ಭಿಕ್ಷುಕರು ಪಾಪ ಅವ್ರಿಗೆ ಗತಿ ಇಲ್ದಂಗಿದ್ರು ಎಲ್ಲರೂ ಪೊಲೀಸ್ ಸ್ಟೇಷನ್ ಹತ್ರ ಬಂದರು. ಎಷ್ಟೋ ಸರ್ತಿ ನಾನು ಜನರಿಗೆ ಅಪೀಲ್ ಮಾಡ್ತಾಯಿದ್ದೆ, ನೋಡಿ ನಿಮಗೆ ಸಹಾಯ ಮಾಡೋಕ್ಕಾದರೆ ಮಾಡಿ ಅಂತ. ಬಳ್ಳಾರಿಯಿಂದ ಒಬ್ಬರು ಯಾರೋ 200 kg ಅಕ್ಕಿ ಕಳಿಸ್ತೀನಿ ಅಂತ, ಆಯಿತು ಕಳಿಸಿ ಅಂತ ಹೇಳಿದೆ. ನೋಡಿದ್ರೆ 200 kg ಒಂದು ಬ್ಯಾಗಲ್ಲಿರೋದು ಅವ್ನು ಇಡೀ ಲಾರಿ ಲೋಡ್ ಕಳಿಸ್ಬಿಟ್ಟಿದ್ದಾರೆ ಅವರು. ಸೊ ಎಲ್ಲ ಕಡೆ ಅದ್ಕೊಂಡು. ಮತ್ತು DCPಗಳೆಲ್ಲ ಸಿಕ್ಕಾಪಟ್ಟೆ ಇಮ್ಯಾಜಿನೇಟಿವ್ ಆಗಿಬಿಟ್ರು. ಹೋಟ್ಲ್ಗಳು ಕೆಲಸ ಮಾಡ್ತಿರಲಿಲ್ಲ. ಹೋಟ್ಲ್ ಒಳಗೆಲ್ಲೋ ಅಡುಗೆ ಅವ್ರಿಗೆಲ್ಲ ಸ್ಟೇಷನ್ ಹತ್ರ ಕರ್ಸ್ಕೊಂಡ್ಬಿಟ್ಟು ಅಲ್ಲೇ ಅಡುಗೆ. ಮತ್ತು ನನಗೆ ರಾತ್ರಿ ಎಲ್ಲ ಕಾಲ್ ಬರೋದು ಫಾರಿನಿಂದ, ಸರ್ ಅಗರ್ಭ ಶ್ರೀಮಂತರು, ಸರ್ ನಮ್ಮ ಮನೇಲಿ ಕೆಳಗಡೆ ಒಂದು ಮರ್ಸಿಡೀಸು, ಒಂದು BMW ನಿಂತಿದೆ, ನಮ್ಮ ತಂದೆ ತಾಯಿ ಒಬ್ಬರೇ ಇದ್ದಾರೆ, ಡ್ರೈವರ್ ಇಲ್ಲ, ಆಯಾ ಇಲ್ಲ, ಲಿಫ್ಟ್ ಆಪರೇಟರ್ ಇಲ್ಲ ಸರ್, ತಿನ್ನಕ್ಕೆ ಗತಿ ಇಲ್ಲ ಅಂತ. ಏನು ಡೋಂಟ್ ವರಿ. ಸೊ ನಮ್ಮ ಇವ್ರದ್ದು ಮತ್ತು ಎಲ್ಲ ಹೋಯ್ಸ್ಲಾಸ್ಗೆಲ್ಲ ಆ್ಯಂಬುಲೆನ್ಸನ್ನ ಕನ್ವರ್ಟ್ ಮಾಡಿಬಿಟ್ಟಿದೆ. ಬಟ್ ಭಾಳ ರಿಸ್ಕ್ ಕೂಡ ತೊಗೊಂಡೆ ನಾವು. ಸುಮಾರು ಹಾಸ್ಪಿಟ್ಲ್ ಒಳಗೆ ನಾನೇ ಮಾಸ್ಕ್ ಹಾಕೊಂಡು ಹೋಗ್ತಾಯಿದ್ದೆ. ರೆಮ್ಡೆಸಿವಿರ್ ಸಿಗ್ತಾ ಇರಲಿಲ್ಲ, ಅಲ್ಲಿಗೆ ಆಕ್ಸಿಜನ್ ಸಿಗ್ತಾ ಇರಲಿಲ್ಲ. ಭಾಳ ಜನ, ಮತ್ತು ಒಂದೇ ಸರ್ತಿ ಒಂದು ವಾರದಲ್ಲಿ 4 ಜನ ಪೊಲೀಸರು ಅವ್ರದ್ದು ಡೆತ್ ಆಗೋಯ್ತು. ಸೊ ಆವಾಗ ನಮ್ಮಲ್ಲಿ ಬೇರೆಯವರೆಲ್ಲ ಹೋಗಬೇಡಿ ಡ್ಯೂಟಿಗೆ. ನಾನು ಇವ್ರಿಗೆಲ್ಲ ಬಂದಿರೋ ಯಾರಿಗೂ ಮನೆಗೆ ಕಳಿಸಿಲ್ಲ. ಮನೆಗೆ ಕಳಿಸ್ಬಿಟ್ಟಿದ್ರೆ ಮತ್ತೆ ಅವ್ರ ಹೆಂಡತಿ ಮಕ್ಕಳು ವಾಪಸ್ ಕಳಿಸಲ್ಲ ಅವ್ರಿಗೆ. ಯಾರು ಮನೆಗೆ ಹೋಗಿ ಕೂಡ್ದು ಅಂತ ಹೇಳ್ಬಿಟ್ಟಿದ್ದಾರೆ. ಇಲ್ಲೇ ಊಟ ಕೊಡ್ತೀನಿ, ಇಲ್ಲೇ ಮತ್ತು ಬಿಸಿನೀರಲ್ಲಿ ಬಟ್ಟೆ ತೊಳಸಿ ಅಲ್ಲೇ ಐರನ್ ಮಾಡಿಸಿ ಅಲ್ಲೇ ಇರಬೇಕು, ಮಾಸ್ಕ್ ಹಾಕೋಬೇಕು. ಮತ್ತು ಯಾರೋ ಡಾಬರ್ ಕಂಪನಿಯವರು ಪಾಪ ಪುಣ್ಯಾತ್ಮ 22,000 ಲೀಟರ್ ಜ್ಯೂಸ್ ಕೊಟ್ಟರು ನಮಗೆ. 3 ಸರ್ತಿ ಕೊಟ್ಟರು. ಅಂದರೆ 60-70 ಲೀಟರ್ ಎಲ್ಲ ಸಿಬ್ಬಂದಿಗಳಿಗೆ ಡಿಸ್ಟ್ರಿಬ್ಯೂಷನ್ ಕುಡ್ಕೊಂಡು ಚೆನ್ನಾಗಿ. ನನ್ನ ಕೆಲಸ ಏನಂದರೆ ಸುಮ್ಮನೆ ಒಂದು ಟೂರ್ ಹಾಕೋ, ಮುಖ್ಯಮಂತ್ರಿಗಳಿಗೆ, ಹೋಮ್ ಮಿನಿಸ್ಟ್ರಿಗೆ ಬೆಳಗ್ಗೆ ಬ್ರೀಫಿಂಗ್ ಮಾಡಿ ಅವ್ರ ಹತ್ರ ಆದೇಶಗಳು ಪಡ್ಕೊಂಡು ಬೆಳಗ್ಗೆ ಹೋದರೆ ಯಾರೋ ತಲೆ ತಿಂದಿರ್ತಾರೆ. ಏನು ಸರ್ ಲಾಕ್ಡೌನ್ ಇದೆಯೋ ಇಲ್ವೋ, ಏನು ನೋಡಿ ಸರ್ ಹೆಂಗೆ ಬೇಕಾದ್ರೆ CM ಫೋನ್, ಏನು ರೀ ಲಾಕ್ಡೌನ್ ಇದೆಯಲ್ಲ ಸರ್, ಮತ್ತು ಫುಲ್ ಟೈಟ್ ಮಾಡೋದು. ಆಮೇಲೆ 12 ಗಂಟೆ ಒಂದು ಏನು ರೀ ಜನ ಓಡಾಡಬೇಕೋ, ಜನ ಏನು ಉಸಿರಾಡಬೇಕೋ ಬೇಡ, ಹಂಗೆ ಮಾಡಿಬಿಟ್ರೆ ಪ್ರಾಣ ತೆಗಿತಾ ಇದ್ದಾರಲ್ಲ, ಆಯ್ತು ಸ್ವಲ್ಪ ಒಂಚೂರು ಕಡಿಮೆ ಮಾಡ್ತೀರಂತ. ಸೊ ಕಡಿಮೆ ಮಾಡೋದು, ಜಾಸ್ತಿ ಮಾಡೋದು ಹೋಗೋದು. ಸೊ ಅದೇ ನಮ್ಮ. ಬಟ್ ಏನಂದರೆ ಜನರ ಸಹಕಾರ ಭಾಳ ಮತ್ತು ಮಾಧ್ಯಮದವ್ರಿಗೆ ನಾವು ಫುಲ್ ವಿಶ್ವಾಸಕ್ಕೆ ತೊಗೊಂಡ್ಬಿಟ್ಟು ನಾವು ಮಾಧ್ಯಮದವ್ರಿಗೆಲ್ಲ ಪಾಸ್ ಎಲ್ಲ ಕೊಟ್ಟು ಎಲ್ಲಿ ಬೇಕಾದ್ರೂ ತಿರುಗಾಡಿ, ಬಟ್ ಹುಷಾರಾಗಿರಿ ಅಂತ. ಮಾಧ್ಯಮದವ್ರಿಗೆ ನಾವು ನಮ್ಮ ಸಂಪನ್ಮೂಲಗಳೆಲ್ಲ ಅವ್ರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ವಿ. ಮತ್ತು ನಮ್ಮ ಕಿವಿ ಕಣ್ಣು ಥರ ಅವರು ಕೆಲಸ ಮಾಡಿದ್ರು ಅವರು.